ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆಗೆ ನೆಂಟರು ಬಂದಿದ್ದಾರೆ, ಸ್ವಲ್ಪ ಕ್ವಿಕ್ಕಾಗಿ ನಾನು ಚಿಕನ್ ಫ್ರೈ ಮಾಡಬೇಕು, ಹಾಗೆ ಟೇಸ್ಟಿಯಾಗೂ ಇರಬೇಕು ಅಂದರೆ ಈ ಚಿಕನ್ ಫ್ರೈ ಮಾಡ್ಬೋದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬೇರೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ನಂತರ 1 kg ಚಿಕನನ್ನು ನಾನು ತೊಳೆದು ಹಾಕ್ಕೊತಾ ಇದ್ದೀನಿ. ಯಾವುದೇ ಮ್ಯಾರಿನೇಷನ್ ಇಲ್ಲದರೆ ಈ ರೆಸಿಪಿ ಕ್ವಿಕ್ಕಾಗಿ ಮಾಡ್ಬೋದು. ಚಿಕನನ್ನು ಹೈ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಹುರ್ಕೊಬೇಕು. ನೋಡಿ, ಈ ಥರ ಚಿಕನ್ ಕಲರು ಚೇಂಜ್ ಆಗೋವರೆಗೂ 2 ನಿಮಿಷ ಹುರ್ಕೊಬೇಕು. ನಂತರ ಅದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಸೂರಿ ಮೇಥಿ 2 ಚಮಚ, ಇದನ್ನೆಲ್ಲ ಹಾಕಿ 2 ನಿಮಿಷ ಹೈ ಫ್ಲೇಮಲ್ಲಿ ಹುರ್ಕೊಬೇಕು. ಒಮ್ಮೆ ಈ ಥರ ಚಿಕನ್ ಫ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗೂ ಇದೆ ಹಾಗೂ ಈಸಿಯಾಗೂ ಇದೆ. ನಂತರ ಇದಕ್ಕೆ 1 ಟೊಮ್ಯಾಟೊ ಸಣ್ಣಕ್ಕೆ ಹೆಚ್ಚಿರುವಂಥದ್ದು, ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಅರಶಿನದ ಪುಡಿ ಅರ್ಧ ಚಮಚ, ಧನಿಯಾ ಪೌಡ್ರು 1 ಚಮಚ, ಖಾರದ ಪುಡಿ 1 ಟೇಬಲ್ ಸ್ಪೂನು, ಕಾಶ್ಮೀರಿ ಚಿಲ್ಲಿ ಪೌಡ್ರು 1.5 ಚಮಚ, ಕಲ್ಲುಪ್ಪು ನಾನು 1 ಟೇಬಲ್ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಬಿರಿಯಾನಿ ಮಸಾಲ ಪೌಡ್ರು 1 ಟೇಬಲ್ ಸ್ಪೂನ್ ಮರಿದೇರೆ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಮೊಸರು ಅರ್ಧ ಕಪ್ಪು, ಹಾಗೂ ಕೊನೆಯದಾಗಿ ಅರ್ಧ ಕಪ್ಪಿನಷ್ಟು ಕೊತ್ತಂಬರಿಯನ್ನು ಸಣ್ಣಕ್ಕೆ ಹೆಚ್ಚಿ ಇದು ಕೂಡ ಹಾಕಬೇಕು. ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ, ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ತುಂಬ ಕ್ವಿಕ್ಕಾಗಿ ಮಾಡುವಂತಹ ಚಿಕನ್ ಫ್ರೈ ಇದು. ಇದನ್ನು ಕಮ್ಮಿ ಉರಿಯಲ್ಲಿ 10 ನಿಮಿಷ ಮುಚ್ಚಿಟ್ಬಿಟ್ರೆ 10 ನಿಮಿಷದ ನಂತರ ನೋಡ್ಬೋದು ಚಿಕನ್ನು ನೀವು ಬೆಂದಿರುತ್ತೆ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಬೋದು. ನನಗೆ ಇಲ್ಲಿ ಚಿಕನ್ನು ಬೆಂದಿತ್ತು 10 ನಿಮಿಷದೊಳಗಡೆ, ಯಾಕಂದರೆ ನಾವು ಇಲ್ಲಿ ಮೊಸರು ಟೊಮ್ಯಾಟೊ ಹಾಕಿದ್ದೀವಿ. ತುಂಬ ಬೇಗನೆ ಚಿಕನ್ ಬೇಯುತ್ತದೆ. ಕೊನೆಯದಾಗಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕಿದ್ರೆ ಫಟಾಫಟ್ ಅಂತ ನಮ್ಮ ಚಿಕನ್ನು ರೆಡಿ ಆಯಿತು. ಮೊಸರನ್ನ ಬೇಳೆ ಸಾರು ರಸಮ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಬೇಕು ಈ ಚಿಕನ್ ಫ್ರೈ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.